ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್. ಉತ್ತರ ಪ್ರದೇಶದ ಫಿರೋಜಾಬಾದ್ ಅನ್ನೋಂಥ ಒಂದು ಏರಿಯಾದಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳ್ಸೈತೆ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಯಾರಾದರೂ ಸ್ನೇಹಿತರು ಸಂಬಂಧಿಕರು ನಮಗೆ ಗೊತ್ತಿರೋರ ಹತ್ರ ಮಕ್ಕಳನ್ನು ಕೊಡೋದಕ್ಕಿಂತ ಮುಂಚೆ ತುಂಬ ಹುಷಾರಾಗಿರಬೇಕು, ಅವ್ರ ಬಗ್ಗೆ ತುಂಬ ತಿಳ್ಕೊಂಡಿರಬೇಕು ಅಂತ ಈ ಇನ್ಸಿಡೆಂಟನ್ನು ನೋಡಿದ್ಮೇಲೆ ಅರ್ಥ ಆಗುತ್ತೆ. ಯಾರೋ ಒಬ್ಬಳು ತಾಯಿ ವಿಚ್ಛೇದನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅವಳ ಬಳಿ ಪ್ರೀತಿಯನ್ನು ತೋಡ್ಕೊಳ್ಳೋದಕ್ಕೆ ಹೋಗಿರ್ತಾನೆ. ಇಲ್ಲ, ನನಗೊಂದು ಮಗು ಇದೆ, ಹಾಗಾಗಿ ನಾನು ಮದುವೆ ಆಗೋದಕ್ಕೆ ಆಗಲ್ಲ ನಿನ್ನ ಅಂತ ತಾಯಿ ನಿರಾಕರಿಸಿರ್ತಾಳೆ. ಈ ಮದುವೆಗೆ ಮಗುನೇ ಅಡ್ಡಿ ಬರ್ತೈತೆ ಅನ್ನೋ ಕಾರಣಕ್ಕೆ ಆ ಮಗುನ ನೆನ್ನೆ ಆಟ ಸಾಮಾನು ತೊಗೊಂಬಂದು ಕೊಡ್ತೀನಿ, ಮಗು ಕರ್ಕೊಂಡೋಗಿ ಆಚೆ ಕರ್ಕೊಂಡೋಗಿ ಬರ್ತೀನಿ ಅಂತಂದ್ಬಿಟ್ಟು ಒಬ್ಬ ವಿಕೃತ, ಒಬ್ಬ ಕಚ್ಚಡ, ನನಗೆ ಪದಗಳು ಬರ್ತಿಲ್ಲ ಹೇಳೋದಕ್ಕೆ, ಬಟ್ಟೆ ಒಗ್ದಂಗೆ ಮಗುನ ರಸ್ತೆ ಕರ್ಕೊಂಡೋಗ್ಬಿಟ್ಟು ಒಂದು 50 ಮೀಟರ್ ದೂರ ಆ ತಾಯಿಯಿಂದ ಮಗುನ ಕರ್ಕೊಂಡೋಗಿ ಆಟ ಸಾಮಾನು ಕೊಡ್ತೀನಿ ಅಂತೇಳಿ ರಸ್ತೆಗೆ ಹೆಂಗೆ ಒಗ್ದವನೆ ಅಂದರೆ ಬಟ್ಟೆ ಒಗಿತಾರಲ್ಲ ಆ ಥರ ಒಗ್ದವನೆ. ಆ ಮಗು ಅವನ ಹೆಗ್ಲ ಮೇಲೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಮಾಮನೋ, ನಮ್ಮ ನೆಂಟರೋ, ನಮ್ಮ ಸಂಬಂಧಿಕರೋ, ನಮ್ಮ ರಕ್ತ ಸಂಬಂಧಿಯೋ, ನಮ್ಮವರ ಯಾರೋ ಅಂತ ನಂಬಿಕೆ ಮೇಲೆ ಹೋಗಿರುತ್ತೆ ಅವನ ಹೆಗ್ಲ ಮೇಲೆ. ಆ ಮಗುನ ಹಿಂದೆ ಮುಂದೆ ಯೋಚನೆ ಮಾಡದೆ ಮೊದಲನೇ ಬಾರಿ ಎತ್ತಾಗ್ತಾನೆ. ಆ ಮಗು ಫಸ್ಟ್ ಟೈಮ್ ಬಡ್ಕೊಳ್ಳುತ್ತೆ. ಅದಾದ್ಮೇಲೆ ಇಮ್ಮಿಡಿಯೇಟ್ ವಿತಿನ್ ಎ ಸೆಕೆಂಡ್, ಒಂದು 5 ಸೆಕೆಂಡಲ್ಲಿ 3 ಸಲ ಎತ್ತಾಗ್ತಾನೆ. ಎತ್ತಿ 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 ಇನ್ನೆಲ್ಲೂ ಬದುಕುಳಿಯುತ್ತೆ ಮಗು. ಇಮಿಡಿಯೇಟ್ ಆಗಿ ಸ್ಥಳೀಯರೆಲ್ಲ ಓಡ್ ಬರ್ತಾರೆ. ಏನು ಅಂತ ನೋಡಿದ್ರೆ ಇಲ್ಲ ಅಂದ್ಬಿಟ್ಟು ಹೆಗ್ಲ ಮೇಲೆ ಮತ್ತೆ ಹಾಕೊಂಡು ಹೋಗ್ತಾನೆ. ಮಗು ಕತ್ತೆ ನಿಲ್ತಿರಲ್ಲ. ತಗೊಂಡೋಗಿ ಆ ತಾಯಿ ಎಲ್ಲಿರ್ತಾಳಲ್ಲ ಆ ಕಾಂಪೌಂಡ್ ಹತ್ರ ಬಿಸಾಕ್ಬಿಟ್ಟು ತಪ್ಸ್ಕೊಂಡು ಓಡೋಗಿದ್ದಾನೆ. ಮಗು ಬದುಕುಳಿದಿಲ್ಲ. ಮರಣೋತ್ತರ ಪರೀಕ್ಷೆ ಮುಗೀತು. ತಾಯಿ ಗೊಳಾಡ್ತಿದ್ದಾಳೆ. ಇತ್ತ ಪೊಲೀಸರು ಅವನನ್ನು ಚೇಸಿಂಗ್ ಮಾಡಿಕೊಂಡು ಸುತ್ತುವರೆದಿದ್ದಾರೆ. ಅವನ ಹತ್ರ ಗನ್ ಬೇರೆ ಐತೆ. ಪೊಲೀಸರ ಮೇಲೆ ಫೈರಿಂಗ್ ಮಾಡೋದಕ್ಕೆ ಹೋಗಿದ್ದಾನೆ. ಪೊಲೀಸರು ತಕ್ಷಣ ಅವನ ಕಾಲಿಗೆ ಗುಂಡು ಹೊಡೆದು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನೀರು ಕೊಡಿ ಸರ್ ಅಂತ ಪರದಾಡ್ತಾ ಇದ್ದಾನೆ. ಇಂಥ ಕಚ್ಚಡ ನನ್ನ ಮಕ್ಕಳುಗಳಿಗೆ ಯಾವ ಕಾರಣಕ್ಕೂ ನಮ್ಮ ದೇಶದ ಕಾನೂನು ಫ್ರೀಯಾಗಿ ಬಿಡಬಾರ್ದು. ಏನೋ ಮಾಡ್ಕೊಂಡು ಬಂದಾನೆ ಒಂದು ಸಣ್ಣ ಶಿಕ್ಷೆ ಅಂತ ಕೊಡಲೇಬಾರ್ದು. ಇಂಥವ್ರಿಗೆ ಗಲ್ಲು ಶಿಕ್ಷೆನೇ ಕೊಡಬೇಕು. ಒಂದು 4 ಜನಕ್ಕೆ ಈ ಥರದೊಂದು ಸ್ಟೋರಿ, ಈ ಥರದೊಂದು ಸುದ್ದಿ, ಈ ಥರದೊಂದು ವಿಚಾರ ಮಾದರಿ ಆಗಬೇಕು. ನಿಮ್ಮ ಮಕ್ಕಳುಗಳನ್ನ ಅಕ್ಕಪಕ್ಕದಲ್ಲಿ ಯಾರ ಥರ ಕೊಟ್ಟು ಕಳಿಸ್ಬೇಕಾರೆ ಸ್ವಲ್ಪ ಹುಷಾರಾಗಿರಿ. ಇವ್ನಿಂಗ್ ಮಾಡಿದ ನನ್ನ ಕಾರಣಕ್ಕೆ ಎಲ್ಲರೂ ಇದೇ ಥರ ಇರಲ್ಲ. ಆದರೆ ನಮ್ಮ ಜಾಗೃತಿಯಲ್ಲಿ, ನಮ್ಮ ಎಚ್ಚರದಲ್ಲಿ ನಾವು ಇರಲೇಬೇಕಾಗುತ್ತೆ. ಧನ್ಯವಾದ. ಇದಕ್ಕೆ ಸಂಬಂಧಪಟ್ಟ ಪೂರ್ತಿ ಮಾಹಿತಿಯ ವಿಡಿಯೋನ ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಹೋಗಿ ನೋಡಿ, ಪರಿಪೂರ್ಣವಾಗಿ ನಾನು ನಿಮಗೆ ತಿಳಿಸಿದ್ದೀನಿ. ಧನ್ಯವಾದ.